ಇಂದು ಸರ್ವಧರ್ಮ ಸಾಮೂಹಿಕ ವಿವಾಹಕ್ಕೆ ವಧುವರರಿಗೆ ಆಶೀರ್ವದಿಸಲು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ಆಗಮನಕ್ಕೆ ಬೃಹತ್ ಮುಖ್ಯ ವೇದಿಕೆ ಹಾಗೂ ಊಟದ ವೇದಿಕೆ ನಿರ್ಮಿಸಿದ್ದಕ್ಕಾಗಿ ಇಡೀ ನಗರ ಸುಂದರಗೊಂಡಿದೆ ಎಂದು ನವಲಗುಂದ ಎಂಎಲ್ಎ ಎನ್ಎಚ್ ಕೋನರೆಡ್ಡಿ ಅವರು ಹೇಳಿದ್ದಾರೆ. ಅವರು ನಗರದಲ್ಲಿ ಕೈಗೊಳ್ಳುತ್ತಿರುವ ನವಲಗುಂದ 75 ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹದ ಪೂರ್ವ ತಯಾರಿ ಸಭೆಯನ್ನ ವೀಕ್ಷಣೆ ಮಾಡಿ ಮಾತನಾಡಿದಂತಹ ಅವರು, ನನ್ನ ಸುಪುತ್ರ ಚಿರಂಜೀವಿ ನವೀನ್ ಕುಮಾರ್ ಅವರ ಆರತಕ್ಷತೆ ಕಾರ್ಯಕ್ರಮದ ಜೊತೆಗೆ ಸರ್ವಧರ್ಮ ಸಾಮೂಹಿಕ ವಿವಾಹ ಮಾಡಲು ಕ್ಷೇತ್ರದ ಜನತೆಯ ಆಶೀರ್ವಾದವೇ ಕಾರಣ ಎಂದರು. ನಗರದ ಮಾಡೆಲ್ ಹೈಸ್ಕೂಲ್ ಮೈದಾನದಲ್ಲಿ 4 ಎಕರೆಯಲ್ಲಿ ವಧುವರರಿಗೆ ಮದುವೆ ಕಾರ್ಯಕ್ರಮಕ್ಕಾಗಿ ಮುಖ್ಯ ಪೆಂಡಾಲ್, ಬೃಹತ್ ಜರ್ಮನ್ ಟೆಂಟ್ ಹಾಕಲಾಗಿದೆ. ಹೆಬ್ಬಳ್ಳಿಯವರ ಜಮೀನಿನ 10 ಎಕರೆಯಲ್ಲಿ ಸಾರ್ವಜನಿಕರ ಊಟ ತಯಾರಿಸಲು 2 ದೊಡ್ಡ ಅಡುಗೆ ಮನೆ ಮತ್ತು ಪುರುಷರು ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ 2 ಕಡೆ ಒಟ್ಟು 75 ಕೌಂಟರ್ಗಳನ್ನು ತೆರೆಯಲಾಗಿದೆ. ಹುಚ್ಚನಗೌಡರ ಜಮೀನಿನ 26 ಎಕರೆ ಹಾಗೂ ನೀರಾವರಿ ಇಲಾಖೆಯ 13 ಎಕರೆ ಜಾಗೆಯಲ್ಲಿ ಅಂದಾಜು ಒಟ್ಟು 39 ಎಕರೆಯಲ್ಲಿ ಎಲ್ಲ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು, ನಗರದ ನೀಲಮ್ಮನ ಕೆರೆಯ ದಂಡೆಯ ಮೇಲೆ ಲಾನ್ ಹುಲ್ಲು ಬೆಳೆಸಿ ಅದರಲ್ಲಿ ನವಲಗುಂದ ಪುರಸಭೆ ನಮ್ಮ ಚೆನ್ನಮ್ಮನ ಕೆರೆ ಹೊಸ ಮಾದರಿಯಲ್ಲಿ ಬೋರ್ಡ್ ಹಾಕಿ ಅದಕ್ಕೆ ಲೈಟಿಂಗ್ ಹಾಕಿದ್ದು, ನಗರದ ಸಾರ್ವಜನಿಕರು ತಮ್ಮ ಮೊಬೈಲ್ಗಳಲ್ಲಿ ವಾಟ್ಸಪ್ ಸ್ಟೇಟಸ್ ಮೂಲಕ ಹರಿದಾಡುತ್ತಿರುವುದು ನನಗೆ ಹೆಮ್ಮೆಯ ವಿಷಯ. ಓಡಾಡಲು ಎಲ್ಲ ರಸ್ತೆಗಳ ಸ್ವಚ್ಛತೆ ಗುಂಡಿಗಳನ್ನು ಮುಚ್ಚಿ ಸಿಎಂ ಹಾಗೂ ಡಿಸಿಎಂ ಅಷ್ಟೇ ಅಲ್ಲದೆ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಗೆ ತಲಾ ಒಂದರಂತೆ 3 ಹೆಲಿಪ್ಯಾಡ್ಗಳನ್ನು ಶಂಕರ್ ಕಾಲೇಜಿನಲ್ಲಿ ನಿರ್ಮಿಸಲಾಗಿದೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಸಚಿವರು, ಶಾಸಕರು, ಗಣ್ಯ ವ್ಯಕ್ತಿಗಳಿಗೆ ಅಪ್ಪಾಜಿ ಗಾರ್ಡನ್ನಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ 1 ಲಕ್ಷ ಜನರಿಗೆ ಸಿಹಿ ಬೂಂದಿ ತಯಾರಿಸಲಾಗಿದ್ದು, 90,000 ಜೋಳದ ರೊಟ್ಟಿ ಹಾಗೂ ಸಜ್ಜೆ ರೊಟ್ಟಿಗಳನ್ನು ಪ್ರತಿ ಗ್ರಾಮಗಳಿಂದ ಸ್ವಂತ ಖರ್ಚಿನಿಂದ ಕ್ಷೇತ್ರದ ಸಾರ್ವಜನಿಕರೇ ಮಾಡಿ ತಂದು ಕೊಟ್ಟಿರುವುದು ನನಗೆ ವಿಶೇಷ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ 75 ಜೋಡಿ ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ನನ್ನ ಪುತ್ರ ನವೀನ್ ಕುಮಾರ್ ಅವರ ಆರತಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿ ಆಶೀರ್ವದಿಸಲು ತಾವು ಆಗಮಿಸಬೇಕೆಂದು ಕೋನರೆಡ್ಡಿ ಅವರು ಮನವಿಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರು ಮಾತನಾಡಿದ್ದು, ನವಲಗುಂದ ಗವಿಮಠದ ಸ್ವಾಮಿಗಳು ಹಾಗೂ ಅನ್ನಿಗೇರಿ ದಾಸೋಹ ಮಠದ ಸ್ವಾಮಿಗಳು, ಆದಿಚುಂಚನಗಿರಿಯ ಬಿಜಿಎಸ್ ಮಠದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಮಕೃಷ್ಣೇಗೌಡರು ಸ್ಥಳಕ್ಕೆ ಭೇಟಿ ನೀಡಿ ನವಲಗುಂದದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನಡೆದಿರುವುದು ಪ್ರಶಂಸನೀಯ ಎಂದು ಆಶೀರ್ವದಿಸಿದ್ದಾರೆ. ಸಿದ್ಧತೆಗೆ ಇಂದು ಪೂರ್ವಭಾವಿ ಸಭೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲ ಸಮಿತಿಯವರು ಒಗ್ಗಟ್ಟಾಗಿ ಅವರಿಗೆ ನಿಗದಿಪಡಿಸಿದ ಸ್ಥಳದಲ್ಲಿದ್ದು ಊಟ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯೊಂದಿಗೆ ಸರಿಯಾಗಿ ಎಲ್ಲ ವ್ಯವಸ್ಥೆ ಮಾಡಲು ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ನವಲಗುಂದ ಸರ್ವಧರ್ಮದ ಸಾಮೂಹಿಕ ಮದುವೆಯ ಸಮಿತಿಯ ಅಧ್ಯಕ್ಷ ಮೋಹನ್ ಲಿಂಬಿಕಾಯಿ ಅವರು ಎಲ್ಲರಿಗೂ ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್, ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ್ ಗೌಡ ಹಿರೇಗೌಡರು ಸೇರಿದಂತೆ ಹುಬ್ಬಳ್ಳಿ ಚೇಂಬರ್ ಅಧ್ಯಕ್ಷ ಜಿಕೆ ಅದಪ್ಪ ಗೌಡ್ರು, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಪುಗೌಡ ಪಾಟೀಲ್, ಕೆಪಿಸಿಸಿ ಸದಸ್ಯ ವಿಜಯ್ ಕುಲಕರ್ಣಿ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ನವಲಗುಂದ.